ಇನ್ನು ರಾಜ್ಯ ರಾಜಕೀಯದಲ್ಲಿ ಫೋನ್ ಟ್ಯಾಪಿಂಗ್ ಸದ್ದು ಮಾಡ್ತಾ ಇದೆ. ವಿಪಕ್ಷದವರ ಫೋನ್ ಕದ್ದಾಲಿಕೆ ಆರೋಪದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಮೌನ ಮುರಿದಿದ್ದಾರೆ. ಈ ಬಗ್ಗೆ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅವರು ತಾ ಕಳ್ಳ ಇತರರ ನಂಬ ಎಂಬ ಗಾದೆಯ ಮೂಲಕ ವಿಪಕ್ಷ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕಣ್ಣಿಡಲು ಫೋನ್ ಕದ್ದಾಲಿಕೆ ನಡೀತಾ ಇದೆ ಅಂತ ಅಶೋಕ್ ಮತ್ತು ಕುಮಾರಸ್ವಾಮಿ ಆರೋಪ ಮಾಡಿದ್ರು. ಇದು ರಾಜಕೀಯ ಪಡಸಾಲೆಯಲ್ಲಿ ಸಂಚಲನ ಸೃಷ್ಟಿಸಿತ್ತು. ಈ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿದ ಸಿದ್ದರಾಮಯ್ಯ ಇದೊಂದು ಅತೃಪ್ತ ಆತ್ಮಗಳ ಹತಾಶೆ ಹೇಳಿಕೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಜೊತೆಗೆ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ನಾವು ಸರ್ಕಾರ ನಡೆಸೋರು ನಮಗೆ ಅನೇಕ ವಿಷಯಗಳು ಗೊತ್ತಿರುತ್ತೆ. ಯಾವುದೂ ಸಹ ಅಂಥ ಬೆಳವಣಿಗೆಗಳೇ ಯಾವುದೂ ಇಲ್ಲ. ಯಾರ ಫೋನನ್ನು ಯಾರು ಟ್ಯಾಪ್ ಮಾಡೋದು ಅಧಿಕೃತವಾಗಿ ನಮಗಂತೂ ಯಾವುದೂ ಗಮನದಲ್ಲಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಅಂಥದ್ದು ವಿಚಾರಗಳು ಯಾವುದೂ ಕೂಡ ಗಮನದಲ್ಲಿಲ್ಲ. ನನ್ನ ಪೊಲಿಟಿಕಲ್ ಇಂಟೆಲಿಜೆನ್ಸ್ ಒಂದು ವಿಂಗೇ ಇದೆ. ಅವರು ಏನು ನಡೀತಾ ಇದೆ ಅನ್ನೋದನ್ನು ಪ್ರತಿ ದಿವಸ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ. ಇದು ಸಾಧ್ಯನೇ ಇಲ್ಲ. ಯಾರಾದರೂ ಹಂಗೆ ಹೇಳಿದರೆ ಕೋರ್ಟ್ ಇದೆ, ಲಾ ಇದೆ, ಹೋಗಿ ನಮ್ಮ ದೇಶದೊಳಗೆ ಏನು ಯಾರು ನಮ್ಮವರಾಗಲಿ ಬೇರೆಯವರಾಗಲಿ ಯಾರಾದರೂ ಆಗಲಿ ಅದು ಯಾವುದೇ ಥರದ ಸಾಧ್ಯನೇ ಇಲ್ಲ. ಆಮೇಲೆ ಫೋನ್ ಟ್ಯಾಪಿಂಗ್ ಈಗ ಆಯ್ತಪ್ಪ ನಂದೇ ಟ್ಯಾಪಿಂಗ್ ಮಾಡ್ಕೊಂಡು ಏನು ಮಾಡ್ತೀರಿ ನೀವು? ತಪ್ಪು ಮಾಡಿದರೆ ಸಿಕ್ಕಾಕತ್ತೀವಿ, ಇಲ್ಲ ಅಂದರೆ ಬಿಡ್ತಾರೆ. ಅದಕ್ಕೆ ನಾನು ಹೇಳಿದೆ ಈ ಫೋನ್ ಟ್ಯಾಪಿಂಗು ಇವುದ್ರಲ್ಲ ಇದನ್ನು ನಾವು ಉತ್ತರ ಕೊಡೋಕ್ಕೆ ಹೋಗಲ್ಲ. ತಾಕಳ್ಳ ಪರರ ನಂಬ ಯಾರಿಗೆ ಹೇಳಿದ್ದು ಸಿದ್ದರಾಮಯ್ಯನವರು? ಕುಮಾರಸ್ವಾಮಿ ಅವರಿಗೆ ತಾಕಳ್ಳ ಪರರ ನಂಬ ಅಲ್ಲ, ಇನ್ನೊಂದು ಅತೃಪ್ತ ಆತ್ಮಗಳ ಹತಾಶೆ. ಅದೇ ಕುಮಾರಸ್ವಾಮಿ ಅವ್ರಿಗೂ ಮತ್ತೆ ಆರ್ ಅಶೋಕ್ ಅವ್ರಿಗೂ ಅನ್ಸುತ್ತೆ. ಹೌದಾ? ಓಕೆ. ಬಟ್ ಸ್ವಪಕ್ಷೀಯರಲ್ಲೂ ಅತೃಪ್ತರು ಬಹಳ ಇದ್ದಾರೆ. ಮಂತ್ರಿ ಆಗ್ಬೇಕು ಅಂತ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಹಳಷ್ಟು ಜನ ಅತೃಪ್ತರಿದ್ದಾರೆ. ಹೀಗಾಗಿ ಯಾವ ಅತೃಪ್ತಿ ಬಗ್ಗೆ ಇವ್ರು ಮಾತಾಡಿದ್ರೋ ಗೊತ್ತಿಲ್ಲ, ಇರ್ಲಿ. ಬಟ್ ಈಗ ರಾಜಕೀಯದ ಬಗ್ಗೆ ಜನ ತಲೆ ಕೆಡಿಸ್ಕೊಳಕ್ತಾ ಇಲ್ಲ. ಯಾಕೆ ಅಂತಂದ್ರೆ ಯುದ್ಧ ಅನ್ನೋದು ಎಲ್ಲರ ತಲೆ ಮತ್ತು ನಿದ್ದೆಗೆಡಿಸಿದೆ. ಯಾವಾಗ ನಂಬುಡಕ್ ಬರುತ್ತೆ ಅನ್ನುವಂಥ ಭಯ ಎಲ್ರಿಗೂ ಕೂಡ ಶುರುವಾಗಿದೆ. ಸೊ ಇದು 3ನೇ ಮಹಾಯುದ್ಧ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಾ ಇದೆ. ಬಟ್ ನಮ್ಮದು ದೇವರಲ್ಲಿ ಪ್ರಾರ್ಥನೆ ಏನು ಅಂತಂದ್ರೆ ಆದಷ್ಟು ಬೇಗ ಯುದ್ಧ ಮುಗಿಲಿ. ಇಡೀ ಪ್ರಪಂಚ ಪ್ರೀತಿ ಮಾನವೀಯತೆಯ ಮೇಲೆ ನಡೀಲಿ. ಮುಂದಿನ ಪೀಳಿಗೆಗೆ ಬದುಕೋದಕ್ಕೆ ಯೋಗ್ಯವಾದಂತಹ ಪ್ರಪಂಚವನ್ನ ನಾವು ಬಿಟ್ಟು ಹೋಗ್ಬೇಕು. ಮುಂದಿನ ಪೀಳಿಗೆ ನಮ್ಮನ್ನ ಶಪಿಸಬಾರ್ದು ಅಲ್ವಾ? ಸೊ ಆದಷ್ಟು ಬೇಗ ಯುದ್ಧ ಮುಗಿಲಿ ಅಂತ ಹಾರೈಸ್ತಾ, ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.